ನೋಡಿ ಕ್ವಶನ್, ಸಾಲ್ವ್ ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಇಂಟು ಪಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ನಾನ್ ಲೀನಿಯರ್ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಪಿ ಸ್ಕ್ವೇರ್ ಇರೋದ್ರಿಂದ ಗೊತ್ತಾಗ್ತಿದೆಯಲ್ವಾ? ಪಿ ಸ್ಕ್ವೇರ್ ಅಂದ್ರೇನು? ಪಿ ಅಂದ್ರೇನು? ಡಿ ವೈ ಬೈ ಡಿ ಎಕ್ಸ್. ಪಿ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ನಾನ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ನಿಮಗೆ ಆರ್ಡರ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ನು 1 ಇರುತ್ತೆ, ಡಿಗ್ರಿ 2, 3 ಆ ಥರ, ಪಿ ಕ್ಯೂಬು ಪಿ ಸ್ಕ್ವೇರ್ ಆ ಥರ ಎಲ್ಲ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ನಾವೇನಂತೀವಿ? ನಾನ್ ಲೀನಿಯರ್ ಡಿಫ್ರೆನ್ಷಿಯಲ್. ಇದರಲ್ಲಿ ನಾನ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಯಾವ ಥರ ಸಾಲ್ವ್ ಮಾಡ್ಬೋದು ಅಂದರೆ, ಒಂದು ಸಾಲೆಬಲ್ ಫಾರ್ ಪಿ ಅಂತ ಇದೆ, ಒಂದು ಸಾಲೆಬಲ್ ಫಾರ್ ಎಕ್ಸ್ ಇದೆ, ಸಾಲೆಬಲ್ ಫಾರ್ ವೈ ಇದೆ, ಮತ್ತು ಕ್ಲಾರೆಟ್ಸ್ ಇಕ್ವೇಷನ್ ಅಂತ ಇದೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನಿಮಗೆ ಸಾಲೆಬಲ್ ಫಾರ್ ಪಿ ಸಿಲೆಬಸ್ಸಲ್ಲಿದೆ, ಸಾಲೆಬಲ್ ಫಾರ್ ಎಕ್ಸು ಮತ್ತು ಸಾಲೆಬಲ್ ಫಾರ್ ವೈ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಗೊತ್ತಾಗ್ತಿದೆಯಲ್ವಾ? ಈಗ ಕ್ಲಾರೆಟ್ಸ್ ಇದೆ, ಇನ್ನೊಂದು ಯಾವುದಿರೋದು? ಕ್ಲಾರೆಟ್ಸ್. ಕ್ಲಾರೆಟ್ಸ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅದು ವೈ ಈಸ್ ಈಕ್ವಲ್ ಟು ವೈನ ಸಾಲ್ವ್ ಮಾಡಿದ್ರೆ ಪಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ ಇರುತ್ತೆ, ಪಿ ಎಕ್ಸ್ ಪ್ಲಸ್ ಎಫ್ ಆಫ್ ಪಿ ಈ ಥರ ಫಾರ್ಮಲ್ಲಿ ತರಿಸಿದ್ರೆ ನಾವು ಅದಕ್ಕೆ ಏನಂತೀವಿ? ಕ್ಲಾರೆಟ್ಸ್ ಇಕ್ವೇಷನ್. ನೋಡಿ, ಇದು ಕ್ವಶನ್ ಬಂದು ಸಾಲೆಬಲ್ ಫಾರ್ ಪಿ. ಸಾಲೆಬಲ್ ಫಾರ್ ಪಿ ಹೆಂಗೆ ಫೈಂಡ್ ಮಾಡೋದಂದರೆ, ಪಿನ ನೀವು ಫ್ಯಾಕ್ಟ್ರೈಸೇಷನ್ ಆದರೆ, ಫ್ಯಾಕ್ಟ್ರೈಸೇಷನ್ ಆಗ್ಬಿಟ್ಟು ಪಿ ವ್ಯಾಲ್ಯೂ ಬಂದರೆ, ಪಿ ಬಂದು ಫಂಕ್ಷನ್ ಆಫ್ ಎಕ್ಸ್ ಕಾಮ ವೈಲಿ ಬಂದರೆ, ಅರ್ಥ ಆಗ್ತಿದೆಯಾ? ಪಿ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾಮ ವೈ ಅಥವಾ ಪಿ ಮೈನಸ್ ಎಫ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0 ಥರ ಬಂದರೆ, ಇಲ್ಲಿ ಏನು ಮಾಡ್ತೀವಿ? ಇದು ನೋಡಿ, ಇಲ್ಲಿರೋದೇನು? ನಾನ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ನಾವು ಏನು ಮಾಡಬೇಕು? 2 ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಕನ್ವರ್ಟ್ ಮಾಡ್ತೀವಿ. ಯಾವ ಥರ ಅಂದರೆ, ಒಂದು ಪಿ ಮೈನಸ್ ಎಫ್ ಒನ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 0, ಇನ್ನೊಂದು ಪಿ ಮೈನಸ್ ಎಫ್ ಟು ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 0. ಇದರಿಂದ ಒಂದು ಸೊಲ್ಯೂಷನ್ ಸಿಗುತ್ತೆ, ಇದರಿಂದ ಒಂದು ಸೊಲ್ಯೂಷನ್ ಸಿಗುತ್ತೆ. ಆ 2 ಸೊಲ್ಯೂಷನ್ದು ಪ್ರಾಡಕ್ಟ್ ಮಾಡಿದ್ರೆ ಟೋಟಲ್ ಜನರಲ್ ಸೊಲ್ಯೂಷನ್ ನಮಗೆ ಸಿಗುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಈಗ ಪ್ರಾಬ್ಲಮ್ನ ಮಾಡೋದು ಯಾವ ಥರ ಹೇಳ್ತೀನಿ ನೋಡಿ. ಇದು ಸಾಲೆಬಲ್ ಫಾರ್ ಪಿ ಜ್ಞಾಪಕ ಇಟ್ಕೊಳ್ಳಿ ಪ್ರಾಬ್ಲಮ್ಮು, ಯಾಕಂದರೆ ಇಲ್ಲಿ ಪಿನ ನಾವು ಸಾಲ್ವ್ ಮಾಡ್ಕೋಬೋದು, ಪಿನ ಏನು ಮಾಡ್ಬೋದು? 5 ಮಾಡ್ಬೋದು. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನಾನೇನಂದರೆ ನಿಮಗೆ ಪಿ ಮೈನಸ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 0 ಅಂದರೆ ಏನು? ಪಿ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಎರಡೂ ಒಂದೇ ತಾನೆ. ಪಿ ಈಸ್ ಈಕ್ವಲ್ ಟು ನಾವು ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? ಪಿ ಈಸ್ ಈಕ್ವಲ್ ಟು, ಇದು ಎಫ್ ಒನ್ ಅಂದ್ಕೊಳ್ಳಿ ಬೇಕಿದ್ರೆ, ಪಿ ಈಸ್ ಈಕ್ವಲ್ ಟು ಎಫ್ ಒನ್ ಆಫ್ ಎಕ್ಸ್ ಕಾಮ ವೈ ಫೈಂಡ್ ಮಾಡಬೇಕು, ಇನ್ನೊಂದು ಎಫ್ ಟು ಆಫ್ ಎಕ್ಸ್ ಕಾಮ ವೈ. ಅಂದರೆ ಇದನ್ನ ಪಿ ಈಸ್ ಈಕ್ವಲ್ ಟು ಅಂತ 2 ಪಿನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇದೆಲ್ಲ ತಲೆಗೆಡ್ಸ್ಕೊಬೇಡಿ. ಈ ಕ್ವಶನ್ ಕೇಳಿದ್ರೆ ಎಕ್ಸಾಮಲ್ಲಿ ಏನು ಬರೀಬೇಕು ಅಂತ ನೋಡ್ಕೊಳ್ಳಿ. ಈಗ ಹೇಳಿ, ಕ್ವಶನಲ್ಲಿ ಏನಿದೆ? ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಇಂಟು ಪಿ ಪ್ಲಸ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಹೇಳಿ ಹೆಂಗೆ ಮಾಡ್ತೀರಾ? ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಪಿ ಏನು? ಎಕ್ಸ್ ಪಿ ಮೈನಸ್ ವೈ ಇಂಟು ಪಿ ಏನು? ಈಸ್ ಈಕ್ವಲ್ ಟು 0. ಈ ಪ್ಲಸ್ಸಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಹೇಳಿ, ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಪಿ ಮೈನಸ್ ವೈ ಪಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಇದರಲ್ಲಿ ಏನು ಕಾಮನ್ ಇದೆ? ಪಿ ಕಾಮನ್ ಇದೆ. ಪಿ ಕಾಮನ್ ಬಂದರೆ ಏನು ಉಳಿಯುತ್ತೆ? ಪಿ ಹೋದರೆ ವೈ ಪಿ ಪ್ಲಸ್ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲೇನು ಕಾಮನ್ ಇದೆ ನೋಡಿ, ಇಲ್ಲಿ ಏನಿದೆ? ವೈ ಪಿ ಸ್ಕ್ವೇರ್ ಮತ್ತು ಎಕ್ಸ್ ಪಿ ಇದೆಯಲ್ವಾ, ಪ್ಲಸ್ ಎಕ್ಸ್ ಪಿ ಅಂತ ಇದೆ. ಅರ್ಥ ಆಗ್ತಿದೆಯಲ್ವಾ? ವೈ ಪಿ ಸ್ಕ್ವೇರ್ನ ಯಾವ ಥರ ಬರಿಬೋದು ನೀವು? ವೈ ಇಂಟು ಹೇಳಿ ಪಿ ಇಂಟು ಪಿ. ಎಕ್ಸ್ ಪಿನ ಯಾವ ಥರ ಬರಿಬೋದು? ಎಕ್ಸ್ ಇಂಟು ಪಿ. ಪಿನ ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿಯುತ್ತೆ? ವೈ ಪಿ, ಇಲ್ಲಿ ಪ್ಲಸ್ ಎಕ್ಸ್ ಉಳಿಯುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಇರೋದೇನು? ಮೈನಸ್ ವೈ ಪಿ ಇದೆ, ಇನ್ನೊಂದು ಮೈನಸ್ ಎಕ್ಸ್ ಇದೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಯಾವ ಥರ ಬರಿಬೋದು ಹೇಳಿ? ಮೈನಸ್ ಇಂಟು ವೈ ಇಂಟು ಪಿ, ಮೈನಸ್ ಎಕ್ಸ್ನ ಮೈನಸ್ ಇಂಟು ಎಕ್ಸ್. ಕಾಮನ್ ಏನಿದೆ ಇಲ್ಲಿ? ಮೈನಸ್ನ ಸೈನ್ನ ಕಾಮನ್ ತೊಗೋಬೋದು. ಈಗ ಮೈನಸ್ನ ಕಾಮನ್ ತೊಗೊಂಡ್ರೆ ಇಲ್ಲಿ ಉಳಿಯೋದೇನು? ಮೈನಸ್ ಹೋದರೆ ವೈ ಪಿ, ಇಲ್ಲಿ ಮೈನಸ್ ಹೋದರೆ ಉಳಿಯೋದೇನು? ಪ್ಲಸ್ ಎಕ್ಸ್. ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಕಾಮನ್ ತೊಗೊಳ್ಳಿ. ಮೈನಸ್ ಕಾಮನ್ ತೊಗೊಂಡ್ರೆ ವೈ ಪಿ, ಮೈನಸ್ ಯಾವಾಗಲೂ ಕಾಮನ್ ತೊಗೊಂಡ್ರೆ ಇದ್ರದ್ದು ಸೈನು ಚೇಂಜ್ ಮಾಡಬೇಕು. ಈಗ ಕಾಮನ್ ಏನಿದೆ? ವೈ ಪಿ ಪ್ಲಸ್ ಎಕ್ಸ್ ಕಾಮನ್ ಇದೆ. ಉಳಿಯೋದೇನು?
ಪಿ. ಇಲ್ಲಿ ನೋಡಿ ವೈ ಪಿ ಪ್ಲಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ಇಲ್ಲಿ ಪಿ ಉಳಿಯುತ್ತೆ. ಇಲ್ಲೇನು ಉಳಿಯುತ್ತೆ? ಏನೂ ಇಲ್ಲ ಅಂದರೆ 1 ಇಂಟು ಇದ್ದಾಗೆ ಪಿ ಮೈನಸ್ 1 ಈಸ್ ಈಕ್ವಲ್ ಟು 0. ಇಲ್ಲಿ ಗಂಟ ಗೊತ್ತಾಯ್ತಾ ನಿಮಗೆ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಇಂಟು ಪಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಪಿ ಅಂದರೆ ಎಕ್ಸ್ ಪಿ ಮೈನಸ್ ವೈ ಇಂಟು ಪಿ ಅಂದರೆ ಮೈನಸ್ ವೈ ಪಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಪಿ ಪ್ಲಸ್ ಇಂಟು ಮೈನಸ್ ವೈ ಪಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು, ಇದರಲ್ಲಿ ಕಾಮನ್ ಏನು? ಪಿ ಕಾಮನ್ನು, ಉಳಿಯೋದೇನು? ವೈ ಪಿ ಪ್ಲಸ್ ಎಕ್ಸ್. ಇದರಲ್ಲಿ ಕಾಮನ್ ಏನು? ಮೈನಸ್ ಕಾಮನ್ನು, ಉಳಿಯೋದೇನು? ವೈ ಪಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲೇನಾಯಿತು? ವೈ ಪಿ ಪ್ಲಸ್ ಎಕ್ಸು. ಇಲ್ಲಿ ವೈ ಪಿ ಪ್ಲಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಪಿ ಮೈನಸ್ 1 ಈಸ್ ಈಕ್ವಲ್ ಟು 0. ಈಗೇನು ಮಾಡಿ ಗೊತ್ತಾ? ಇಲ್ಲಿ ಫಸ್ಟು ವೈ ಪಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊಳ್ಳಿ. ಏನು ತೊಗೋತೀರಾ? ವೈ ಪಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಇಲ್ಲಿ ಪಿನ ಫೈಂಡ್ ಮಾಡಿ. ಆಮೇಲೆ ಪಿ ಮೈನಸ್ 1 ಈಸ್ ಈಕ್ವಲ್ ಟು 0. ಇಲ್ಲೂ ಏನು ಫೈಂಡ್ ಮಾಡಿ? ಪಿ. ಅಂದರೆ ಈಗ ನೋಡಿ, ಪಿ ಅಂದರೆ ಏನು? ಡಿ ವೈ ಬೈ ಡಿ ಎಕ್ಸ್. ನಾವು ಒಂದು ನಾನ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ನ 2 ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಕನ್ವರ್ಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ವೈ ಪಿ ಈಸ್ ಈಕ್ವಲ್ ಟು ಏನು? ಪ್ಲಸ್ ಎಕ್ಸ್ಗೆ ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಎಕ್ಸ್. ಪಿ ಏನಾಗುತ್ತೆ? ಮೈನಸ್ ಎಕ್ಸ್ ಬೈ ವೈ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಹೇಳಿ, ಪಿ ಮೈನಸ್ 1 ಈಸ್ ಈಕ್ವಲ್ ಟು 0. ಪಿ ಈಸ್ ಈಕ್ವಲ್ ಟು ಏನು? 1. ಅಂದರೆ ಪಿನ ಸಾಲ್ವ್ ಮಾಡಾಯಿತು. ಅರ್ಥ ಆಗ್ತಿದೆ? ಇದಕ್ಕೆ ಸಾಲ್ವೇಬಲ್ ಫಾರ್ ಪಿ ಅಂತ ಹೇಳೋದು. ಈಗ ಪಿ ಸಾಲ್ವ್ ಮಾಡಿದ್ಮೇಲೆ ಏನು ಮಾಡಬೇಕು? ಮಾಮೂಲಿ ಪ್ರಾಬ್ಲಮ್ ಮಾಡ್ಕೊಂಡು ಹೋಗಬೇಕು. ಪಿ ಬದಲು ಏನು ಹಾಕ್ಕೋಬೇಕೀಗ? ಡಿ ವೈ ಬೈ ಡಿ ಎಕ್ಸ್. ಹೇಳಿ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು? ಮೈನಸ್ ಎಕ್ಸ್ ಬೈ ವೈ. ಇಲ್ಲಿ ವೈನ ಈ ಕಡೆ ಕಳಿಸ್ಬಿಡಿ, ಡಿ ಎಕ್ಸ್ನ ಈ ಕಡೆ ಕಳಿಸ್ಬಿಡಿ. ಹೇಳಿ, ವೈ ಡಿ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಂಟಿಗ್ರೇಷನ್ ಮಾಡಿ. ಇಂಟೆಗ್ರಲ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು, ಹೇಳಿ, ಇಂಟೆಗ್ರಲ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಕೆ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ವೈಗೆ ಇಂಟಿಗ್ರೇಷನ್ ಏನು? ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಇಂಟೆಗ್ರಲ್ ಆಫ್ ವೈ ಡಿ ವೈ ಅಂದ್ರೇನು? ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದ್ರೇನು? ಏನು? ಇಂಟೆಗ್ರಲ್ ಆಫ್ ವೈ ಡಿ ವೈ ಅಂದರೆ ವೈ ಸ್ಕ್ವೇರ್ ಬೈ 2. ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ 1 ಬೈ ಎಕ್ಸ್ಗೆ ಲಾಗ್ ಎಕ್ಸ್ ಬರೋದು. ಅರ್ಥ ಆಗ್ತಿದೆಯಲ್ವಾ? ಈಗ ವೈಗೆ ಇಂಟಿಗ್ರೇಷನ್ ಏನು? ಹೇಳಿ, ಇಂಟೆಗ್ರಲ್ ಆಫ್ ವೈ ಡಿ ವೈ ಅಂದ್ರೇನು? ವೈ ಸ್ಕ್ವೇರ್ ಬೈ 2. ಕರೆಕ್ಟ್ ಅಲ್ವಾ? ಮೈನಸ್ ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ ಪ್ಲಸ್ ಕೆನೇ ಇಟ್ಕೊಳ್ಳೋಣ. ಈಗೇನು ಮಾಡೋಣ? ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳೋಣ. ಹೇಳಿ, ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್, ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 ಇಂದ ಕ್ಯಾನ್ಸಲ್ ಮಲ್ಟಿಪ್ಲೈ ಮಾಡಿದ್ರೆ 2k. 2kನ ನಾವೇನಂತ ಅಂದ್ಕೋಬೇಕು? ಸಿ. ಏನಾಯ್ತು ಈಗ? ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ, ವೇರ್ ಸಿ ಅಂದರೆ ಏನು? 2k. ಅರ್ಥ ಆಗ್ತಿದೆಯಲ್ವಾ? ಈಗ ಫೈನಲ್ ಆನ್ಸರ್ ಏನು? ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದರೆ ಪ್ಲಸ್ ಸಿ ಈ ಕಡೆ ಬಂದರೆ ಮೈನಸ್ ಸಿ ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವಾ? ಅದು ಒಂದು ಈಕ್ವೇಷನ್ ಆಯಿತು. ನೆಕ್ಸ್ಟ್ ಇನ್ನೊಂದು, ಪಿ ಮೈನಸ್ 1 ಪಿ ಈಸ್ ಈಕ್ವಲ್ ಟು ಏನು? ಪಿ ಅಂದರೆ ಏನು? ಈ ಥರ ನೀವೇನು ಮಾಡಿ ಗೊತ್ತಾ? ಈ ಥರ ಬರೆದ್ಬಿಟ್ಟು ಒಂದೇ ಪೇಜಲ್ಲಿ ಈ ಥರ ಡಿವೈಡ್ ಮಾಡಿಬಿಡಿ. ಅಂದರೆ ಒಂದು ಲೈನ್ ಆಗಿಬಿಟ್ಟು ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಒಂದೇ ಇದರಲ್ಲಿ 2 ಆಗಿಬಿಡುತ್ತೆ. ಡಿ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ? 1 ಡಿ ಎಕ್ಸ್ ಅಂದರೆ 1 ಇಂಟು ಡಿ ಎಕ್ಸ್ ಏನು? ಡಿ ಎಕ್ಸ್. ಇಂಟಿಗ್ರೇಟ್ ಮಾಡಿ. ಹೇಳಿ, ಇಂಟೆಗ್ರಲ್ ಆಫ್ ಡಿ ವೈ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಪ್ಲಸ್ ಕೆ. ಇಂಟೆಗ್ರಲ್ ಆಫ್ ಡಿ ವೈ ಅಂದ್ರೇನು? ವೈ. ಜ್ಞಾಪಕ ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದ್ರೇನು? ಅಥವಾ 1 ಡಿ ಎಕ್ಸ್ ಅಂದ್ರೇನು? ಡಿ ಎಕ್ಸೇ ತಾನೆ. 1 ಇಂಟು ಎನಿಥಿಂಗ್ ಗೊತ್ತಾಗ್ತಿದೆಯಲ್ವಾ? 1 ಡಿ ಎಕ್ಸ್ ಅಂದರೆ ಎಕ್ಸ್, 1 ಡಿ ವೈ ಅಂದರೆ 1 ಡಿ ವೈ ಅಂದರೆ
ಬರೀ ಡಿ ವೈ ಅಂತ ಹೇಳ್ಬೋದಲ್ವ. ಇಂಟೆಗ್ರಲ್ ಆಫ್ ಡಿ ವೈ ಅಂದರೆ ಏನು? ವೈ. ನೋಡಿ, ಇಂಟೆಗ್ರಲ್ ಆಫ್ ಡಿ ವೈ ಅಂದರೆ ಏನು? ವೈ. ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಅಂದರೆ ಪ್ಲಸ್ ಕೆ. ಇಲ್ಲೇನು ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ ಅಲ್ವಾ? ಯಾಕೆ ಬೇಕಾಗಿಲ್ಲ? ಇಲ್ಲಿ ಈ ಥರ ಡಿವೈಡ್ ಬೈ 2 ಆ ಥರ ಏನೂ ಇಲ್ಲ. ಕೆ ಬದಲು ಡೈರೆಕ್ಟಾಗಿ ಏನು ಹಾಕ್ಕೊಳ್ಳಿ? ಸಿ ಹಾಕ್ಕೊಳ್ಳಿ. ಹೇಳಿ, ವೈ ಈಸ್ ಈಕ್ವಲ್ ಟು ಏನಾಗುತ್ತೆ? ಇದು ಎಕ್ಸ್ ಪ್ಲಸ್ ಸಿ. ಈಗ ಪ್ಲಸ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಈಗ ಏನು ಮಾಡಬೇಕು? ಈ ಎರಡೂ ಸೊಲ್ಯೂಷನ್ನ ಮಲ್ಟಿಪ್ಲೈ ಮಾಡಿ ಜನರಲ್ ಸೊಲ್ಯೂಷನ್ ಈಸ್ ಅಂತ ಬರೀಬೇಕು. ಇಷ್ಟೇ ಸಾಲ್ಯುಬಲ್ ಫಾರ್ ಪಿ. ಗೊತ್ತಾಗ್ತಿದೆಯಲ್ವಾ? ಸಾಲ್ಯುಬಲ್ ಫಾರ್ ಪಿ ಅಂದ್ರೇನು? ಫಸ್ಟು ಪಿ ವ್ಯಾಲ್ಯೂನ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಪಿ ಬದಲು ಡಿ ವೈ ಬೈ ಡಿ ಎಕ್ಸ್ ಹಾಕ್ಕೊಂಡು ಒಂದು ನಾನ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್, 2 ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಥರ ಆಗುತ್ತೆ. ಆಮೇಲೆ ಅದಕ್ಕೆ ರಿಲೇಟೆಡ್ ವೇರಿಯಬಲ್ ಸಪ್ರೇಷನ್ ಮಾಡಿ ಇಂಟಿಗ್ರೇಟ್. ಒಂದೊಂದು ವೇರಿಯಬಲ್ ಸಪ್ರೇಷನ್ಗೆ ಬರುತ್ತೆ ಬೇರೆ ಬೇರೆ, ಇಲ್ಲಾಂದರೆ ಎಕ್ಸಾಕ್ಟು, ಇಲ್ಲಾಂದರೆ ಲೀನಿಯರ್ ಡಿಫ್ರೆನ್ಷಿಯಲ್, ಬರ್ನೋಲಿಸ್ ಆ ಥರ ಎಲ್ಲ ಬರುತ್ತೆ. ಅದಕ್ಕೆ ರಿಲೇಟೆಡ್ ಸಾಲ್ವ್ ಮಾಡಿ ನಾವೇನು ಮಾಡಬೇಕು? ವೈ 2 ಸೊಲ್ಯೂಷನ್ ಸಿಗುತ್ತೆ. 2 ಸೊಲ್ಯೂಷನ್ನ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾವುದು 2 ಸೊಲ್ಯೂಷನ್ ಇಲ್ಲಿ? ಇದೊಂದು. ದೇರ್ ಫೋರ್ ದ ಜನರಲ್ ಸೊಲ್ಯೂಷನ್ ಈಸ್, ಹೇಳಿ, ಇಲ್ಲಿ ಬರೆದ್ಬಿಡ್ತೀನಿ. ದೇರ್ ಫೋರ್ ದ ಜನರಲ್ ಸೊಲ್ಯೂಷನ್ ಈಸ್, ಹೇಳಿ, ಫೈನಲ್ ಆನ್ಸರ್ ಏನು? ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಇಂಟು, ಹೇಳಿ, ಮೈ ಮೈನಸ್ ಎಕ್ಸ್ ಮೈನಸ್ ಸಿ ಈಸ್ ಈಕ್ವಲ್ ಟು 0. ಇದು ಫೈನಲ್ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಲ್ಲಿ ಹೇಳಿ, ಕ್ವಶನ್ ಏನು? ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಇಂಟು ಪಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ವೈ ಪಿ ಸ್ಕ್ವೇರ್ ಎಕ್ಸ್, ಇದು ಇನ್ನೊಂದು ಸತಿ ಬರೆದ್ಬಿಟ್ಟಿದ್ದೀನಿ. ಫಸ್ಟು ಎಕ್ಸ್ನ ಪಿಗೆ ಮಲ್ಟಿಪ್ಲೈ ಮಾಡಿ, ಮೈನಸ್ ವೈನ ಪಿಗೆ ಮಲ್ಟಿಪ್ಲೈ ಮಾಡಿ. ಆಮೇಲೆ ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಪಿ ಮೈನಸ್ ವೈ ಪಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಪಿನ ಕಾಮನ್ ತೊಗೊಂಡ್ರೆ ವೈ ಪಿ ಪ್ಲಸ್ ಎಕ್ಸ್ ಬರುತ್ತೆ, ಮೈನಸ್ ಕಾಮನ್ ತೊಗೊಂಡ್ರೆ ವೈ ಪಿ ಪ್ಲಸ್ ಎಕ್ಸ್ ಬರುತ್ತೆ. ವೈ ಪಿ ಪ್ಲಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ಪಿ ಮೈನಸ್ 1 ಬರುತ್ತೆ. ಇದನ್ನ ಈಕ್ವಲ್ ಟು 0, ಇದನ್ನ ಈಕ್ವಲ್ ಟು 0 ಮಾಡಿಬಿಟ್ಟು ಫಸ್ಟ್ ಇದರಲ್ಲಿ ಪಿ ಫೈಂಡ್ ಮಾಡ್ಕೊಳ್ಳಿ. ವೈ ಪಿ ಪ್ಲಸ್ ಎಕ್ಸ್ ಆ ಕಡೆ ಹೋದರೆ ವೈ ಪಿ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್. ಪಿ ಏನಾಗುತ್ತೆ? ಮೈನಸ್ ಎಕ್ಸ್ ಬೈ ವೈ. ಪಿ ಬದಲು ಏನು ಹಾಕ್ಕೋಬೇಕು? ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಎಕ್ಸ್ ಬೈ ವೈ. ವೈನ ಈ ಕಡೆ ಕಳಿಸಿ, ಡಿ ಎಕ್ಸ್ನ ಈ ಕಡೆ ಕಳಿಸಿ. ಆಮೇಲೆ ಇಂಟಿಗ್ರೇಟ್ ಮಾಡಿ. ಇದ್ರದ್ದು ಇಂಟಿಗ್ರೇಷನ್ ಏನು? ವೈ ಸ್ಕ್ವೇರ್ ಬೈ 2. ಇದ್ರದ್ದು ಇಂಟಿಗ್ರೇಷನ್ ಏನು? ಪ್ಲಸ್ ಕೆ ಮಲ್ಟಿಪ್ಲೈ ಬೈ 2. ಹೇಳಿ, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2k. 2kನ ಏನಂತ ಬರ್ಕೋಬೇಕು? ಸಿ. ವೈ ಸ್ಕ್ವೇರ್ ಮೈನಸ್ ಈ ಕಡೆ ಬಂದರೆ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಈಸ್ ಈಕ್ವಲ್ ಟು 0. ಪಿ ಮೈನಸ್ 1 ಅಂದರೆ 0. ಪಿ ಅಂದರೆ 1. ಪಿ ಅಂದರೆ ಏನು? ಡಿ ವೈ ಬೈ ಡಿ ಎಕ್ಸ್ ಅಂದರೆ 1. ಡಿ ವೈ ಅಂದರೆ ಡಿ ಎಕ್ಸ್. ಆನ್ ಇಂಟಿಗ್ರೇಷನ್, ಇಂಟೆಗ್ರಲ್ ಆಫ್ ಡಿ ವೈ ಅಂದರೆ ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಪ್ಲಸ್ ಕೆ. ಇದು ವೈ, ಇದು ಎಕ್ಸ್ ಪ್ಲಸ್ ಕೆ. ವೈ ಈಸ್ ಈಕ್ವಲ್ ಟು ಏನಾಗುತ್ತೆ? ಕೆ ಬದಲು ಸಿ ಹಾಕಿ, ಇದನ್ನ ಈ ಕಡೆ ಕಳಿಸಿ. ಸೊಲ್ಯೂಷನ್ ಅಂತ ಇದೆರಡು ಮಲ್ಟಿಪ್ಲೈ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನು?